ಸೆಂಟರ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಹೈದರಾಬಾದ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಶ್ರೀ ರಾಮಾಂಜನೇಯಲು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಬೆಳೆಯುವಂತಹ ಬೆಳೆಗಳಿಗೆ ಬಳಸುವಂತಹ ಈ ಒಂದು ಕೀಟನಾಶಕ, ಈ ಒಂದು ಪೆಸ್ಟಿಸೈಡ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಕೇವಲ 1% ಮಾತ್ರ ಕೀಟಗಳು ಸಾಯ್ಲಿಕ್ಕೆ ಸಹಾಯ ಮಾಡಿದ್ರೆ ಉಳಿದ 99% ಕೀಟನಾಶಕ ನಾವು ಕನ್ಸ್ಯೂಮ್ ಮಾಡುವಂತಹ ನೀರು, ಗಾಳಿ ಮತ್ತೆ ಆಹಾರದಲ್ಲಿ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಕವಿತಾ ಕುರುಗುಂಟಿ ಅನ್ನೋ ಒಬ್ಬ ವೆಲ್ ನೋನ್ ಸೋಷಿಯಲ್ ಆಕ್ಟಿವಿಸ್ಟ್ ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಬ್ಯಾನ್ ಆದಂತ ಕೆಮಿಕಲ್ ಪೆಸ್ಟಿಸೈಡ್ ಎಷ್ಟು ಹಠಮಾರಿ ಅಂತಂದ್ರೆ, ಬ್ಯಾನ್ ಆಗಿ ಎಷ್ಟೋ ವರ್ಷಗಳು ಕಳೆದ್ರೂ ಅದರ ಅವಶೇಷಗಳು ಅಂದ್ರೆ ರೆಸಿಡ್ಯೂ ಅಂತ ಏನ್ ಹೇಳ್ತೀವಿ, ಅದು ನಾವು ಸೇವಿಸುವಂತಹ ಗಾಳಿ, ಮಣ್ಣಿನಲ್ಲಿ ಬೆರೆತು ಮತ್ತೆ ನಾವು ಬೆಳೆಯುವಂತಹ ಬೆಳೆಗಳಲ್ಲಿ ಸೇರ್ಕೊಳ್ತಾ ಇದೆ. ಇದರಿಂದ ಅಗೈನ್ ಮತ್ತೆ ನಮ್ಮ ಆಹಾರ ಕಲುಷಿತ ಆಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ, ನಾವು ಜನಸಾಮಾನ್ಯರು ಬಳಸುವಂತಹ ಆಹಾರ ಎಷ್ಟು ಕಲುಷಿತವಾಗಿದೆ. ಈ ಒಂದು ಕಲುಷಿತ ಆಹಾರ, ಈ ಒಂದು ಫುಡ್ ಅಡಲ್ಟ್ರೇಷನ್ ಅಂತ ಏನು ಹೇಳ್ತೀವಿ, ಇದರಿಂದ ಹೊರಬರಲಿಕ್ಕೆ ಇರುವಂತ ಉಪಾಯ ಏನು? ಈ ಒಂದು ಫುಡ್ ಅಡಲ್ಟ್ರೇಷನ್ ನ ಕಂಟ್ರೋಲ್ ಮಾಡಲಿಕ್ಕೆ ಮಾರ್ಕೆಟ್ ನಲ್ಲಿ ತುಂಬಾ ಆಲ್ಟರ್ನೇಟಿವ್ಸ್ ಇದೆ. ಆದರೆ ಯಾವುದು ಸೂಕ್ತ ಅನ್ನೋದನ್ನ ಕಂಡುಹಿಡಿಯೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಮಾಡ್ಬೋದು? ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮಹತ್ತರವಾದ ವಿಷಯವಾದಂತಹ ಟೆರೆಸ್ ಗಾರ್ಡನಿಂಗ್ ಅಥವಾ ಟೆರೆಸ್ ಫಾರ್ಮಿಂಗ್ ಅನ್ನೋ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಚೆನ್ನೈ ಮೂಲದ ಪದ್ಮಾ ಅವರು ತಮ್ಮ ಮನೆಗೆ ಬೇಕಾದಂತಹ 70% ತರಕಾರಿಗಳನ್ನ ಮತ್ತೆ ಹಣ್ಣುಗಳನ್ನ ತಮ್ಮ ಟೆರೆಸ್ ಗಾರ್ಡನಿಂಗ್ ಇಲ್ಲೇ ಬೆಳೀತಾ ಇದ್ದಾರೆ. ಹಾಗೂ ಅವರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ತರಕಾರಿಗಳನ್ನ ಅವರೇ ಯುಟಿಲೈಸ್ ಮಾಡಿಕೊಂಡು ಮಿಕ್ಕಿರುವಂತಹ ತರಕಾರಿಗಳನ್ನ ಅವರು ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಿ ಲಾಭನೂ ಪಡಿತಾ ಇದ್ದಾರೆ. ಇದೇ ರೀತಿ ತಿರುಪತಿ ಮೂಲದ ಉಮಾ ಮಹೇಶ್ವರ ರಾವ್ ಅವರು ಕೂಡ ಕಳೆದ 5 ವರ್ಷಗಳಿಂದ ಸಾವಯವ ಪದ್ಧತಿಯಲ್ಲಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಈ ತರ ಇನ್ನು ಅನೇಕ ಉದಾಹರಣೆಗಳಿದೆ. ಈ ಒಂದು ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಆಗಿದ್ರು ಕೂಡ ಒಂದು ರೆವಲ್ಯೂಷನರಿ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಾವು ಪ್ರಕೃತಿಯನ್ನ ನೋಡುವಂತ ವಿಧಾನ ಆಗಿರ್ಬೋದು, ಅಥವಾ ಅದರ ಜೊತೆಗೆ ನಾವು ಬದುಕನ್ನ ನೋಡುವಂತ ದೃಷ್ಟಿಕೋನ ಬದಲಾಗ್ತಾ ಇದೆ. ಈ ಒಂದು ಟೆರೆಸ್ ಗಾರ್ಡನಿಂಗ್ ಅಥವಾ ಟೆರೆಸ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಅದು ಇತ್ತೀಚಿನ ದಿನಗಳಲ್ಲಿ ಶುರುವಾದಂತಹ ಪದ್ಧತಿ ಅಲ್ಲ. ಏನ್ಸಿಯಂಟ್ ಸಿವಿಲೈಸೇಷನ್ ಇಂದಲೂ ಕೂಡ ರೂಢಿಯಲ್ಲಿರುವಂತಹ ಪದ್ಧತಿ. ಉದಾಹರಣೆಗೆ ಈ ಬ್ಯಾಬಿಲೋನಿಯನ್ನರು ಮತ್ತೆ ರೋಮನ್ನರು ಕೂಡ ಈ ಒಂದು ಟೆರೆಸ್ ಗಾರ್ಡನಿಂಗ್ ಪದ್ಧತಿಯನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಅವರಿಗೆ ಬೇಕಾದಂತಹ ಹಣ್ಣುಗಳನ್ನ, ಹೂವುಗಳನ್ನ, ತರಕಾರಿಗಳನ್ನ ಬೆಳಿಲಿಕ್ಕೆ ತಮ್ಮ ಟೆರೆಸ್ಗಳನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಈ ಒಂದು ಟೆರೆಸ್ ಗಾರ್ಡನಿಂಗ್ ನ ಬೆನಿಫಿಟ್ಸ್ ನ ನೋಡೋದಾದ್ರೆ, ನಿಮಗೆ ಬೇಕಾದಂತಹ ಹಣ್ಣುಗಳು, ಹೂವುಗಳು, ತರಕಾರಿಗಳನ್ನ ನಿಮ್ಮದೇ ಟೆರೆಸ್ ಗಾರ್ಡನಿಂಗ್ ನಲ್ಲಿ ಬೆಳೆಯೋದ್ರಿಂದ ನಿಮ್ಮ ಫುಡ್ ಸಪ್ಲೈ ನಿಮ್ಮ ಕಂಟ್ರೋಲ್ ನಲ್ಲೇ ಇರುತ್ತೆ. ಇದ್ರ ಜೊತೆಗೆ ಪೆಸ್ಟಿಸೈಡ್ಸ್ ಬಗ್ಗೆ ಆಗಿರ್ಬೋದು, ಈ ಕೆಮಿಕಲ್ಸ್ ಗಳ ಬಗ್ಗೆ ಆಗಿರ್ಬೋದು, ಇವ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆನೂ ಇರೋದಿಲ್ಲ. ಇದೇ ರೀತಿ ಈ ಒಂದು ಟೆರೆಸ್ ಗಾರ್ಡನಿಂಗ್ ಇಂದ ನೀವು ಏರ್ ಪೊಲ್ಯೂಷನ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಅದು ಹೇಗಂತೀರಾ? ಫಾರ್ ಎಕ್ಸಾಂಪಲ್, 1 kg ತರಕಾರಿ ಒಬ್ಬ ರೈತನ ಫಾರ್ಮ್ ನಿಂದ ನೇರವಾಗಿ ನಿಮ್ಮ ಮನೆ ತಲುಪಲ್ಲ. ಅದು ಒಬ್ಬ ರೈತನ ಫಾರ್ಮ್ ನಿಂದ ಯಾವುದೋ ಮಾರ್ಕೆಟಿಗೆ ಹೋಗಿ, ಆ ಮಾರ್ಕೆಟಿಂದ ನಿಮ್ಮೂರಿಗೆ ಬಂದು, ನಿಮ್ಮೂರಿನ ಯಾವುದೋ ಒಂದು ಅಂಗಡಿಯಿಂದ ನಿಮ್ಮ ಮನೆಗೆ ತಲುಪುತ್ತೆ. ಸೊ ಇದಿಷ್ಟು ಪ್ರೋಸೆಸ್ ಅಲ್ಲಿ ಎಷ್ಟೋ ಫ್ಯೂಲ್ ಕನ್ಸಂಪ್ಷನ್ ಆಗುತ್ತೆ, ಜೊತೆಗೆ ಎಮಿಷನ್ ಕೂಡ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಈ ಒಂದು ಎಮಿಷನ್ ನ ನೀವು ಕಡಿಮೆ ಮಾಡಬಹುದು. ಗಾರ್ಡನಿಂಗ್ ಇಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ನಿಮ್ಮ ಸುತ್ತಮುತ್ತ ಇರುವಂತಹ ಏರ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಹಾಗೆ ವಾತಾವರಣ ಕೂಡ ತಂಪಾಗಿರುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಒಂದು ಒಳ್ಳೆ ಹವ್ಯಾಸ ಬೆಳೆಯುತ್ತೆ. ಮೇಜರ್ ಆಗಿ ಇವೆಲ್ಲದರ ಜೊತೆಗೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾದ್ರೆ ಈ ಒಂದು ಟೆರೆಸ್ ಗಾರ್ಡನಿಂಗ್ ಅಥವಾ ಟೆರೆಸ್ ಫಾರ್ಮಿಂಗ್ ನ ಮಾಡಲಿಕ್ಕೆ ಲೊಕೇಶನ್ ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಪೂರ್ತಿ ಹಾರ್ವೆಸ್ಟ್ ನವರೆಗೆ ಬೇಕಾದಂತ ಎಲ್ಲ ಮಾಹಿತಿಯನ್ನ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮುಂದೆ ಬರುವಂತ ವಿಡಿಯೋಗಳಿಗೆ ನಿಮ್ಮಿಂದ ಏನಾದರೂ ಸಜೆಷನ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಒಂದು ಅಗ್ರಿಕಲ್ಚರ್ ಅನ್ನೋದು ಕಂಟಿನ್ಯೂಯಸ್ ಲರ್ನಿಂಗ್ ಪ್ರಾಸೆಸ್. ಆರ್ಗ್ಯಾನಿಕ್ ಫಾರ್ಮಿಂಗ್ ನ ತುಂಬಾ ಈಸಿಯಾಗಿ ನಿಮಗೆ ಅರ್ಥವಾಗೋ ತರ ಹೇಳೋದೇ ನಮ್ಮ ಮುಖ್ಯ ಉದ್ದೇಶ. ಇದರ ಹಿಂದೆ ನಮ್ಮ ಟೀಮ್ ನ ಪರಿಶ್ರಮ ಕೂಡ ಅಷ್ಟೇ ಇರುತ್ತೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವಿಡಿಯೋಗಳನ್ನ ಮಾಡಲಿಕ್ಕೆ ನಮ್ಮ ಇಡೀ ಟೀಮ್ಗೆ ಮೋಟಿವೇಟ್ ಮಾಡುತ್ತೆ. ನಮಸ್ಕಾರ.